ನಮಸ್ತೆ. ಇವತ್ತು ಕೋಲ್ಡ್ ಪ್ರೋಸೆಸ್ ಮೆಥಡಲ್ಲಿ ಮಂಜಿಷ್ಟ ವಿತ್ ಕೊಕೊನಟ್ ಮಿಲ್ಕಿಂದ ಹೇಗೆ ಸೋಪ್ ಮಾಡೋದು ಸ್ಕಿನ್ ಬ್ರೈಟನಿಂಗಿಗೆ ಅಂತ ನಾವಿವಾಗ ನೋಡ್ಕೊಂಡು ಬರೋಣ. ಇಲ್ಲಿ ಮಂಜಿಷ್ಟ ಪೌಡರು, ಕೊಕೊನಟ್ ಮಿಲ್ಕ್ ನಾನು ತಗೊಂಡಿದ್ದೀನಿ. ಮತ್ತು ಇವಾಗ ಲೈ ಸೊಲ್ಯೂಷನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಇದು ರೂಮ್ ಟೆಂಪ್ರೇಚರ್ ಬಂದ ಮೇಲೆ ನಾವು ಯೂಸ್ ಮಾಡಬೇಕು. ಸೊ ಹಾಗಾಗಿ ಪ್ಲಸ್ ಇಲ್ಲಿ ನಾನು 3-4 ಥರದ ಎಣ್ಣೆನ ಮೆಷರ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಾವೇನು ಮೆಷರ್ ಮಾಡಿ ಇಟ್ಕೊಂಡಿದ್ದೀವಿ, ಸೊ ಅದಕ್ಕೆ ನಾವು ಮಾಡ್ಕೊಂಡಿರೋ ಲೈ ಸೊಲ್ಯೂಷನ್ನ ಹಾಕಬೇಕು. ನಾನಿಲ್ಲಿ ಮಿಲ್ಕನ್ನು ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ, ಅಥವಾ ನೀವು ಐಸ್ ಕ್ಯೂಬ್ ಮಾಡಿಕೊಂಡು ಕೂಡ ಈ ಮಿಲ್ಕ್ನ ಯೂಸ್ ಮಾಡ್ಬೋದು. ಸೊ ನಾನಿಲ್ಲಿ ಐಸ್ ಕ್ಯೂಬ್ ಮಾಡ್ಕೊಂಡಿಲ್ಲ, ಇಮಿಡಿಯೇಟ್ ಮಾಡೋಕ್ಕೋಸ್ಕರ ನಾನು ಹಾಗೇ ಡೈರೆಕ್ಟಾಗಿ ಹಾಕಿ ಮಾಡ್ತಾಯಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಬ್ಲೆಂಡ್ ಮಾಡಬೇಕು. 2 ಥರ ಮೆಥಡಲ್ಲೂ ಕೂಡ ನಾವು ಮಾಡ್ಬೋದು. ಹೇಗೆ ಅಂದರೆ, ವಾಟರ್ ಬದಲು ನೀವು ಏನು ಕೊಕೊನಟ್ ಮಿಲ್ಕ್ ತಗೊಂಡಿದ್ದೀರ ಅದನ್ನು ತಗೊಂಡು ಅದನ್ನು ಫ್ರೀಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಐಸ್ ಕ್ಯೂಬ್ ಆದಮೇಲೆ ಅದಕ್ಕೆ ನೀವು ಕಾಸ್ಟಿಕ್ ಸೋಡಾ ಹಾಕಿ ಮಾಡ್ಕೊಳ್ಬೋದು. ಇಲ್ಲ ಅಂತಂದರೆ ಇವಾಗ ನಾನು ಯಾವ ಥರ ಮಾಡಿದೆ ಆ ಥರ ಆ ಮೆಥಡಲ್ಲೂ ಕೂಡ ಮಾಡ್ಬೋದು. ಸೊ ಅದು ಆದಮೇಲೆ ನಾನಿಲ್ಲಿ ಮಂಜಿಷ್ಟ ಪೌಡರ್ನ ಮಿಲ್ಕಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಯಾವುದು ಲಮ್ಸ್ ಎಲ್ಲ ಉಳ್ಕೊಳ್ಬಾರ್ದು. ಸೊ ನೀಟಾಗಿ ಮಂಜಿಷ್ಟ ಆಯಿಲಲ್ಲಿ ಮಿಕ್ಸ್ ಆಗಬೇಕು. ಸೊ ಅಲ್ಲಿವರೆಗೂ ಮಾಡಿ. ಮತ್ತು ನಾವಿಲ್ಲಿ ಮಿಲ್ಕ್ ತಗೊಂಡಿರೋದ್ರಿಂದ ಇದು ಬೇಗ ಗಟ್ಟಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಆಲ್ರೆಡಿ ಬ್ಲೆಂಡೇ ಮಾಡಿಲ್ಲ ನಾನು, ಆಲ್ರೆಡಿ ನೋಡಿ ಸ್ವಲ್ಪ ತಿಕ್ನೆಸ್ ಬಂದಿದೆ. ಸೊ ಹಾಗಾಗಿ ನೀವು ಇದನ್ನು ಫಾಸ್ಟಾಗಿ ಮಾಡಬೇಕಾಗ್ತದೆ ಈ ಪ್ರೋಸೆಸ್ನ. ಸೊ ಮತ್ತು ಈ ಯಾವ ಥರ ನಾನು ಮಿಲ್ಕ್ ಡೈರೆಕ್ಟಾಗಿ ಯೂಸ್ ಮಾಡಿದೆ ಅಂತಂದರೆ, ಸಪೋಸ್ ನೀವೊಂದು 20% ವಾಟರ್ ಇರುತ್ತೆ ಅಂದ್ಕೊಳ್ಳಿ. ನಾನು ಐಸ್ ಕ್ಯೂಬ್ ಮಾಡ್ಕೊಬೇಕಾದ್ರೆ 20% ತಗೊಂಡೇ ಮಾಡ್ಕೋಬೋದು. ನಾನು ಇಲ್ಲಿ ಏನು ಮಾಡಿದ್ದೀನಿ ಅಂದರೆ 10% ವಾಟರ್ ಯೂಸ್ ಮಾಡಿದ್ದೀನಿ ಕಾಸ್ಟಿಕ್ ಸೋಡಾ ಕರಗೋಕ್ಕೆ. ಸೊ ಇನ್ನು 10% ಡೈರೆಕ್ಟ್ ಮಿಲ್ಕನ್ನು ಆ್ಯಡ್ ಮಾಡಿದ್ದೀನಿ. ಸೊ ಈ ಥರ ಕೂಡ ನೀವು ಮಾಡ್ಕೊಳ್ಬೋದು. ಮತ್ತು ಮಂಜಿಷ್ಟ ಸೋಪಿನ ಬೆನಿಫಿಟ್ಸ್ ಏನಂತಂದರೆ, ನಿಮಗೆ ಬ್ರೈಟ್ನಿಂಗ್ ಕೊಡುತ್ತೆ ಸ್ಕಿನ್ಗೆ. ಸೊ ನಾನಿಲ್ಲಿ ಕೊಕೊನಟ್ ಮಿಲ್ಕ್ನ ಯೂಸ್ ಮಾಡಿರೋದ್ರಿಂದ ನಿಮಗೆ ಒಳ್ಳೆ ಮಾಯ್ಶ್ಚರ್ ಸಿಗುತ್ತೆ. ಕೊಕೊನಟ್ ಮಿಲ್ಕಿನ ಬೆನಿಫಿಟ್ಸ್ಗಳು ಕೂಡ ನಿಮಗೆ ಸಿಗುತ್ತೆ ಸ್ಕಿನ್ನಿಗೆ. ಸೊ ಹಾಗಾಗಿ ನಿಮ್ಮ ಸ್ಕಿನ್ನು ಸ್ಮೂತಾಗಿ, ಕಾಮಿಂಗಾಗಿ, ಬ್ರೈಟನಿಂಗ್ ಆಗುತ್ತೆ. ಕಲೆಗಳೆಲ್ಲ ಇದ್ರೆ ಹೋಗುತ್ತೆ. ಸೊ ನಾನಿಲ್ಲಿ ಎಸೆನ್ಷಿಯಲ್ ಆಯಿಲ್ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಯಾವುದಾದ್ರೂ ಎಸೆನ್ಷಿಯಲ್ ಆಯಿಲು ಅಥವಾ ಫ್ರೇಗ್ರೆನ್ಸ್ ಆಯಿಲ್ ಕೂಡ ನೀವಿಲ್ಲಿ ಯೂಸ್ ಮಾಡ್ಬೋದು. ಇಲ್ಲ ಯೂಸ್ ಮಾಡಲ್ಲ ಅಂದರೆ ಅದು ಓಕೆನೇ, ಹಾಗೇನೂ ಕೂಡ ಮಾಡ್ಕೊಳ್ಬೋದು. ಬಟ್ ಸ್ಮೆಲ್ ಇರಲ್ಲ ಅಷ್ಟೇ. ಇವಾಗ ಇದೆ ನಂದು 1.5 kg ಮೋಲ್ಡ್ ಇದೆ. ಸೊ ಈ ಮೋಲ್ಡಿಗೆ ನಾನು ಅದನ್ನು ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಬೇಗ ಟ್ರೇಸ್ ಆಗಿದೆ ಅಂದರೆ, ಬೇಗ ಗಟ್ಟಿಯಾಗಿಬಿಟ್ಟಿದೆ. ಸೊ ತುಂಬ ಫಾಸ್ಟಾಗಿ ಮಾಡಬೇಕು ಒಂದೊಂದು ಸತಿ. ಸೋಪ್ ಮೇಕಿಂಗಲ್ಲಿ ಒಂದೊಂದು ಸತಿ ಏನಾಗುತ್ತೆ ಅಂದರೆ, ಫುಲ್ಲು ಗಟ್ಟಿ ಆಗಿಬಿಟ್ಟಾಗ ನಮ್ಗೆ ಅಷ್ಟೊಂದು ಚೆನ್ನಾಗಿ ಶೇಪ್ಗಳು ಬರಲ್ಲ. ಸೊ ಹಾಗಾಗುತ್ತೆ ನೋಡಿ. 24 hour ಆದಮೇಲೆ ಅದು ತುಂಬ ಗಟ್ಟಿ ಇರೋದ್ರಿಂದ ಶೇಪು ಮೇಲ್ಗಡೆ ತುಂಬ ಚೆನ್ನಾಗಿ ಬರಲಿಲ್ಲ. ಸೊ ಬಟ್ ಡೌನಲ್ಲೆಲ್ಲ ಚೆನ್ನಾಗಿ ಬಂದಿದೆ. ಇವಾಗ ಇದನ್ನು ನಾನು ಕಟ್ ಮಾಡಿ ತೆಗಿತಾ ಇದ್ದೀನಿ. ಸೊ 100 ಗ್ರಾಮಿಗೆ ಇದನ್ನು ಕಟ್ ಮಾಡ್ತಾಯಿದ್ದೀನಿ. ಈ ಸೋಪ್ನ ಪಿಂಪಲ್ ಕಲೆ ಇದ್ದವರು ಕೂಡ ಯೂಸ್ ಮಾಡ್ಬೋದು. ಕಲೆ ಎಲ್ಲ ಕೂಡ ಹೋಗ್ತದೆ. ಆಮೇಲೆ ಯಾರಿಗೆಲ್ಲ ಸನ್ ಟ್ಯಾನ್ ಆಗಿದೆ ಅವ್ರು ಯೂಸ್ ಮಾಡ್ಬೋದು. ಯಾರಿಗೆ ಸ್ಕಿನ್ನು ನನಗೆ ಬ್ರೈಟನಿಂಗ್ ಆಗಬೇಕು ಸ್ಕಿನ್ನು ಅಂತಾರೆ ಅವ್ರು ಕೂಡ ಯೂಸ್ ಮಾಡ್ಬೋದು. ಇದು ಮಂಜಿಷ್ಟ ಆ್ಯಂಟಿ ಏಜಿಂಗ್ ಆಗಿ ಕೂಡ ವರ್ಕ್ ಆಗ್ತದೆ. ಸೊ ಪ್ರತಿಯೊಬ್ಬರೂ ಕೂಡ ಈ ಸೋಪನ್ನು ಆರಾಮಾಗಿ ಯೂಸ್ ಮಾಡ್ಬೋದು. ಇಲ್ಲಿ ಕೊಕೊನಟ್ ಆಯಿಲು, ಕ್ಯಾಸ್ಟರ್ ಆಯಿಲು, ಆಲಿವ್ ಆಯಿಲ್ ಎಲ್ಲ ಯೂಸ್ ಮಾಡಿರೋದ್ರಿಂದ ಸೊ ಅದ್ರ ಬೆನಿಫಿಟ್ ಕೂಡ ನಿಮಗೆ ಸಿಗುತ್ತೆ. ಸೊ ನಾನು ಕಟ್ ಮಾಡಿ ಆದಮೇಲೆ ಈ ಶೇಪಲ್ಲಿ ಬಂದಿದೆ. ಇದು 100 ಗ್ರಾಮ್ ಸೋಪ್ ಇದೆ. ಸೊ ಏನಾದರೂ ನಿಮಗೆ ಈ ವಿಡಿಯೋ ರಿಲೇಟೆಡ್ ಕ್ವಶನ್ಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ಹಾಕಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಸೊ ಅದೇ ರೀತಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ. ಥ್ಯಾಂಕ್ ಯು.